ಆದರೆ 13ನೇ ತಾರೀಕು ನಾವಾದ್ರೂ ಕೂಡ ಎಲ್ಲ ಹಿಂದೂ ಮಹಾಗಣಪತಿ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡಿದ್ವು ಎಲ್ಲರೂ ಸೇರಿ. ಆದರೆ ಕಾರಣಾಂತರಗಳಿಂದ 13ನೇ ತಾರೀಕು ಬಿಡೋಕ್ಕಾಗ್ತಾಯಿಲ್ಲ. ಕಾರಣ ಇಷ್ಟೇ, ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಡಿ ಜೆ ಅನ್ನೋದು ಒಂದು ರಾಜ್ಯದಲ್ಲಿ ಕೊಟ್ಟರೆ ನಾವು ಅವತ್ತಿನ ದಿನ ಏನು ನಮ್ಮನ್ನು ಎಸ್ ಪಿ ಸಾಹೇಬರು ಅವತ್ತು ಸಭೆ ಸೇರಿಸಿ, ಎಸ್ ಪಿ ಸಾಹೇಬರು, ಡಿ ಎಸ್ ಪಿ ಸಾಹೇಬರು, ಇನ್ಸ್ಪೆಕ್ಟ್ರುಗಳು ಎಲ್ಲ ನಮ್ಮನ್ನೆಲ್ಲ ಸಭೆಗೆ ಕರೆದು ಅವತ್ತಿನ ದಿನ ನಾನಾದರೂ ಅವತ್ತು ನಾನು ಪ್ರಸ್ತಾಪ ಮಾಡಬೇಕಾದಾಗೆ ತಮ್ಮ ಪತ್ರಿಕಾ ಮುಖೇಣನೇ ನಾನು ಅವತ್ತಿನ ದಿನ ಮನವಿ ಮಾಡಿದೆ. ಅವತ್ತಿನ ದಿನ ಎಸ್ ಪಿ ಸಾಹೇಬ್ರಿಗೆ ಡಿ ಜೆ ಅನ್ನೋ ಪ್ರಸ್ತಾಪನೂ ಕೂಡ ಅವರು ಎಸ್ ಪಿ ಸಾಹೇಬರು ಮಾಡಿದ್ರು. ಅದನ್ನು ಮಾಡಿದಾಗ ನಾನು ಎಸ್ ಪಿ ಸಾಹೇಬ್ರಲ್ಲಿ ಮನವಿ ಮಾಡಿದೆ, ನಾನು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ನಮಗೆ ಯಾರಿಗಾರ ಕೊಟ್ಟರೆ ಒಂದೇ ಒಂದು ಕಡೆಗೆ ಸೌಂಡ್ ಅನ್ನೋದು ಡಿ ಜೆ ಸೌಂಡ್ ಅನ್ನೋದು ಕೇಳಿದ್ರೆ ನಮಗೂ ಕೂಡ ದಯಮಾಡಿ ಕೊಡಿ ಸ್ವಾಮಿ. ಇಲ್ಲ ಅಂತ ಅಂದರೆ ನಾವು ಯಾವ ಡೋಲೋ ಇನ್ನೊಂದೋ ಮತ್ತೊಂದೋ ತಗೊಂಡೋಗಿ ನಾವು ಗಣಪತಿ ವಿಸರ್ಜನೆ ಮಾಡ್ಕೊಂಬರ್ತೀವಿ ಅನ್ನೋ ಒಂದನ್ನು ಎಸ್ ಪಿ ಸಾಹೇಬ್ರಲ್ಲಿ ನಾವು ಮನವಿ ಮಾಡಿದ್ದೀವಿ ಎಲ್ಲರೂ ಸೇರಿ. ಆದರೆ ಈಗೇನಾಗ್ತಾಯಿದೆ, ಕೆಲವಾರು ಭಾಗದಲ್ಲಿ ಡಿ ಜೆ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಈಗ ನಮಗೆ ಇಲ್ಲಿ ಇಲಾಖೆಯವರು ನಮಗೆ ಏನು ಹೇಳ್ತಿದ್ದಾರೆ, ತುಮಕೂರು ಜಿಲ್ಲೆಯಲ್ಲಿ ಮಾಡಿದರೆ ಮಾತ್ರ ನೀವು ಮಾಡಿ ಅಂತ. ನಮ್ಮದು ಇದೊಂದು ಪ್ರಶ್ನೆ ಏನಿಲ್ಲ, ಇದಕ್ಕೆ ಯಾವ ನ್ಯಾಯ ಅಂತ. ನೀವೇ ಮೀಡಿಯಾದಲ್ಲಿ ಪ್ರತಿದಿನ ಇದು ಗಣಪತಿ ವಿಚಾರನೇ ಒಂದು ಇಶ್ಯೂ ಆಗಿ ಇವತ್ತಿನ ದಿನ ಪ್ರತಿದಿನವೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಗಣಪತಿ ವಿಚಾರನೇ ಮೀಡಿಯಾದಲ್ಲಿ ಬರ್ತಾಯಿತ್ತು, ಪತ್ರಿಕೆಗಳಲ್ಲಿ ಬರ್ತಾಯಿತ್ತು. ಹಾಗಾಗಿ ನಾನಾದರೂ ಈ ಮೂಲಕ ನಮ್ಮ ಕಮಿಟಿ ಮುಖಾಂತರ ನಾವು ಮನವಿ ಮಾಡೋದು ಇಷ್ಟೇ. ಬೇರೆ ಕಡೆ ಆದ ಸ್ಟ್ಯಾಂಡಿಂಗ್ ಡಿ ಜೆ ಆಗಿದೆಯೋ ರನ್ನಿಂಗ್ ಡಿ ಜೆ ಆಗಿದೆಯೋ ಅದು ನಮ್ಗೆ ಅಪ್ರಸ್ತುತ. ನಮ್ಗೆ ಯಾವ ಥರನ ಕೊಡಿ, ಒಟ್ಟಲ್ಲಿ ಬೇರೆ ಕಡೆ ರಾಜ್ಯದಲ್ಲಿ ಕೊಟ್ಟಿದ್ರೆ ನಮಗೂ ಕೊಡಿ. ನೀವು ಮಾಧ್ಯಮ ಮುಖಾಂತರ ತೋರಿಸಿದ್ರೆ ನಮಗೆ ಅದೊಂದು ಖುಷಿ ಆಯಿತು. ಆಮೇಲಿಂದ ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ಮೂಲಕ. ಯಾಕೆಂದರೆ ನೀವೆಲ್ಲರೂ ಇವತ್ತು ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋ ಒಂದು ಎಲ್ಲ ವಿಚಾರಗಳನ್ನೂ ಜನಗಳ ಮುಂದೆ ಇಟ್ಟಿದ್ದೀರ. ಹಾಗಾಗಿ ನಾನು ಎಲ್ಲ ಭಕ್ತಾದಿಗಳ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಹಿಂದೂ ಮಹಾಗಣಪತಿಯ ಎಲ್ಲ ಭಕ್ತಾದಿಗಳಿಂದ ಮತ್ತು ನಮ್ಮ ಸಮಿತಿಯ ವತಿಯಿಂದ ನಾನಾದ್ರೂ ಕೂಡ ಇವತ್ತು ಅಂಜನಪ್ಪವ್ರು ಹೇಳ್ತಾ ಹೋದರು, ನಮಗೆ ಕಲಾ ತಂಡಗಳು ಸಿಕ್ಕಿಲ್ಲ ಅನ್ನೋದು. ಯಾಕೆ ಸಿಕ್ಕಿಲ್ಲ ಅಂತಂದರೆ ನಾವು ಡಿ ಜೆಗಳನ್ನ ನಂಬ್ಕೊಂಡಿದ್ವಿ. ಯಾಕೆ ನಿಮ್ಮ ಮುಂದೆ ಮುಚ್ಚಿಡೋದಕ್ಕೆ ಆಗೋದಿಲ್ಲ. ಪ್ರತಿ 8 ವರ್ಷದಂತೆ ಈ ವರ್ಷವೂ ಕೂಡ ಏನು ಯಥಾವತ್ತಾಗಿ ಡಿ ಜೆಗಳು ನಡೆಸೋದಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಯಾವುದೇ ಒಂದು ಕಲಾ ತಂಡಗಳಿಗೆ ಇದುವರೆಗೂ ಹೇಳೋಕ್ಕಾಗಿಲ್ಲ. ಇವತ್ತು ಕೂಡ ತುಮಕೂರಿಗೆ ಹೋಗಿದ್ವಿ ಯಾವ ಕಲಾ ತಂಡ ಬುಕ್ ಮಾಡೋಣ ಅಂತ, ಆದರೆ ಅಲ್ಲೂ ಕೂಡ ಇವತ್ತು ಅವಕಾಶ ಆಗಲಿಲ್ಲ. 13 ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ಆದರೆ ನಮ್ಮ ನಗರದ ಮತ್ತು ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳದ್ದು ಒಂದು ಆಸೆ ಇದೆ. ಏನು ಪ್ರತಿ ವರ್ಷದಂತೆ 40-50 ಸಾವಿರ ಜನ ಏನು ಭಕ್ತಾದಿಗಳು ಸೇರ್ತಾಯಿದ್ರು, ಅದೇ ರೀತಿ ಸೇರಿಸಿ ಗಣಪತಿ ಉತ್ಸವನ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲರದು ಇರೋದ್ರಿಂದ ಹಂಗಾಗಿ ಎಲ್ಲ ಕಲಾ ತಂಡಗಳನ್ನ ಸೇರಿಸಿ ಗಣಪತಿ ಉತ್ಸವನ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ದೆ.